ಸಿದ್ಧ 2025ರ ನೀಟ್ ಪರೀಕ್ಷೆಯಲ್ಲಿ ಪ್ರಪ್ರಥಮ ಪ್ರಯತ್ನದಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ PU ಕಾಲೇಜು JP ಅಕಾಡೆಮಿಯು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶದ ಜೊತೆಗೆ ಮೆಡಿಕಲ್ ಸೀಟ್ ಪಡೆಯುವುದರ ಮೂಲಕ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದು, ಈ ಎಲ್ಲ ವಿದ್ಯಾರ್ಥಿಗಳನ್ನು ಶ್ರೀ ಭೈರವೇಶ್ವರ PU ಕಾಲೇಜು JP ಅಕಾಡೆಮಿಯ ಆಡಳಿತ ಮಂಡಳಿಯವರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ PU ಕಾಲೇಜು JP ಅಕಾಡೆಮಿಯು ಕಳೆದ 2 ವರ್ಷಗಳ ಹಿಂದೆ ಆರಂಭವಾಗಿ 2025ರ ನೀಟ್ ಪರೀಕ್ಷೆಯಲ್ಲಿ ಪ್ರಪ್ರಥಮ ಪ್ರಯತ್ನದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2025ರ ನೀಟ್ ಪರೀಕ್ಷೆಯಲ್ಲಿ ಈ ಕಾಲೇಜಿನ ದಸ್ತಗೀರ್ ಎಂಬ ವಿದ್ಯಾರ್ಥಿ 523ನೇ ರ್ಯಾಂಕ್, P ನಿಶಾ ಎಂಬ ವಿದ್ಯಾರ್ಥಿನಿ 506ನೇ ರ್ಯಾಂಕ್, ನಾಗರತ್ನ M 501ನೇ ರ್ಯಾಂಕ್, ಪ್ರೀತಮ್ D 479ನೇ ರ್ಯಾಂಕ್, ದರ್ಶನ್ D 472ನೇ ರ್ಯಾಂಕ್, ವಿಘ್ನೇಶ್ SM 462ನೇ ರ್ಯಾಂಕ್, G ನಿತೀಶ್ ಕುಮಾರ್ 438ನೇ ರ್ಯಾಂಕ್, ಸಾದಿಯಾ B ಅಬ್ದುಲ್ ರೆಹಮಾನ್ 423ನೇ ರ್ಯಾಂಕ್, ಸೈಯದ್ ಕಾಸಿಫ್ ಅಫ್ಸರ್ 423ನೇ ರ್ಯಾಂಕ್, ಸೌಭಾಗ್ಯ ವೆಂಕಟೇಶ್ 412ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. JEE ಮೈನ್ಸ್ ಪರೀಕ್ಷೆಯಲ್ಲಿ JP ಅಕಾಡೆಮಿ ಕಾಲೇಜಿನ ವಿಜಯ್ ಕುಮಾರ್ TR 99.05%, ಯಶವಂತ್ G 98.05% ಹಾಗೂ P ನಿಶಾ 96.50% ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇನ್ನು JEE ಅಡ್ವಾನ್ಸ್ನಲ್ಲಿ ಮಾಹಿತಿ SS ಎಂಬ ವಿದ್ಯಾರ್ಥಿನಿ 1002ನೇ ರ್ಯಾಂಕ್, ಕಾಮೆಡ್ Kಯಲ್ಲಿ ರಿತೀಶ್ SM 446ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಮಂಗಳವಾರ ಕಾಲೇಜಿನ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಮುಖಾಂತರ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಸುಬ್ಬಾರೆಡ್ಡಿ, ಉಪಾಧ್ಯಕ್ಷ ರವೀಂದ್ರ, ಕಾರ್ಯದರ್ಶಿ ರಾಮಚಂದ್ರ, ಖಜಾಂಚಿ ಚೆನ್ನಕೇಶವ, ನಿರ್ದೇಶಕರಾದ SS ಮಂಜುನಾಥ್, ವೆಂಕಟರೆಡ್ಡಿ, ನಂಜುಂಡಗೌಡ, ರಾಜಣ್ಣ, ಶಾಂತಮ್ಮ, JP ಅಕಾಡೆಮಿಯ ಮುಖ್ಯಸ್ಥ ಗೋಪಿನಾಥ್, JP ಅಕಾಡೆಮಿಯ ಪ್ರೊಪ್ರೈಟರ್ JC ಹರೀಶ್ ಮತ್ತಿತರರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಶಾಲಾಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ಬಾರೆಡ್ಡಿರವರು ಮಾತನಾಡಿ, ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯು ಗ್ರಾಮಾಂತರ ಪ್ರದೇಶದಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಕಳೆದ 20 ವರ್ಷಗಳಿಂದ ದುಡಿಯುತ್ತಾ ಬರುತ್ತಿದ್ದು, ಒಳ್ಳೆಯ ಕಾಲೇಜು ಮಾಡಬೇಕೆಂಬ ಉದ್ದೇಶದಿಂದ ಕಳೆದ 2 ವರ್ಷಗಳ ಹಿಂದೆ JP ಅಕಾಡೆಮಿಯೊಂದಿಗೆ ಟೈಅಪ್ ಆಗಿ 2 ವರ್ಷಗಳ ಹಿಂದೆ 150 ಮಕ್ಕಳೊಂದಿಗೆ ಆರಂಭವಾದ ಕಾಲೇಜು ಇಂದು ಉತ್ತಮ ವಾತಾವರಣವನ್ನು ಹೊಂದಿರುವುದರ ಜೊತೆಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಉತ್ತಮ ವಾತಾವರಣದಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ನೀಡಬೇಕೆಂದು ತೀರ್ಮಾನಿಸಿ ನಿರಂತರವಾಗಿ ನುರಿತ ಉಪನ್ಯಾಸಕರಿಂದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಬಂದಿದ್ದರಿಂದ ಈ ಬಾರಿಯ ನೀಟ್ ಪರೀಕ್ಷೆ ಟಪ್ಪಾಗಿದ್ದರೂ ಕೂಡ 2025ರ ನೀಟ್ ಪರೀಕ್ಷೆಯಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟುಗಳನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ 25ಕ್ಕೂ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಪಡೆಯುವುದಾಗಿ ತಿಳಿಸಿದ ಅವರು, ಬರೀ ನೀಟ್ ಅಲ್ಲದೆ ಎಲ್ಲ ಪರೀಕ್ಷೆಗಳಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡೆದಿದ್ದು, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ಎಂದು ಮನವಿ ಮಾಡಿದ ಅವರು, 2025-26ನೇ ಸಾಲಿಗೆ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಆರಂಭವಾಗಿದ್ದು, ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ನ ಮೊದಲನೇ ಬ್ಯಾಚ್ ಜೂನ್ 18ರಿಂದ ಆರಂಭವಾಗಲಿದ್ದು, ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೋಪಿನಾಥ್ ಅಂತ. ಸೊ I am the academic director of Sri Bhairaveshwara PU College and chairman of JP Academy. So I have 25 years of teaching experience for IIT, JEE and NEET, and we have produced all India level single digit ranks in different institutions all over India. So we have started associated with Sri Bhairaveshwara Vidya Samsthe 2 years ago, powered by JP Academy, and this is our first batch NEET results. We are very happy to announce, and we are securing more than 10 medical seats from the first batch. We are very happy for our staff and students' hard work and our Ignite academic program, which is providing all these results. So Mr. Dastagir secured 523 marks, and Nisha 506 marks, and Nagaratna 501 mark. So these 3 students, in spite of this toughest paper NEET, they secured more than 500 marks. And then Pritham D, Darshan and Vignesh, the last 2 students, Darshan D and Vignesh SM, they studied in this Sri Bhairaveshwara Vidya Samsthe, and we are very happy
that we have proved ourselves, our strength of the academic system, to get directly from 12th onwards they are getting their medical seats. And Kasif, Nikhit, Sadia and yeah, so more than 10 plus students are getting MBBS seats. If you count BAMS, BDS and all, so it may reach around 15 to 20. So thank you very much for providing this opportunity. And from this rural area, without any school foundations from their 6th class, so we have achieved All India IIT Advanced rank 1002 and All India level COMED K 446 ranks. All India Advanced rank is for Mahati and COMED K rank is for Ritesh. Thank you one and all. ಎಲ್ಲ ವೇದಿಕೆಯ ಮೇಲೆ ಆಸೀನಂಥ ಸಂಸ್ಥೆಯ ನಿರ್ದೇಶಕರೇ, ಗೋಪಿನಾಥ್ ಸರ್ ಅವರೇ, ಹರಿಯವರೇ, ಇವತ್ತಿನ ದಿವಸ ನೀಟು ರಿಸಲ್ಟಿನ ಫಲಿತಾಂಶ ಪ್ರಕಟಣೆ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೀವಿ. ಇವತ್ತು ಈ ನೀಟ್ ಫಲಿತಾಂಶ ಬರಲಿಕ್ಕೆ ಸುಮಾರು ವರ್ಷಗಳಿಂದ ಒಂದು ಉತ್ತಮವಾದ ಕಾಲೇಜನ್ನು ಇಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆ ನಿಟ್ಟಿನಲ್ಲಿ ಸುಮಾರು 25 ವರ್ಷಗಳಿಂದ ಮಿಡ್ಲ್ ಸ್ಕೂಲ್ವರೆಗೂ ನಡ್ಸ್ಕೊಂಬಂದ್ವಿ. ಒಳ್ಳೆ ಕಾಲೇಜ್ ಮಾಡೋಣ ಅಂದಾಗ ನಮ್ಮ ಗೋಪಿನಾಥ್ ಹರಿಯವರು ಇಬ್ಬರು ನಮಗೆ ಸಿಕ್ಕಿದಾಗ ಒಳ್ಳೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಒಳ್ಳೆ ಕಾಲೇಜ್ ಮಾಡಬೇಕು ಅಂಥೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಿಜವಾಗ್ಲೂ ಮಾಡೋಣ, ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳು ತುಂಬ ಬಡತನದಿಂದ ಬರ್ತಾರೆ, ಬೆಂಗಳೂರು ಬರೋಕ್ಕೆ ದೂರ ಆಗ್ತದೆ, ಆ ನಿಟ್ಟಿನಲ್ಲಿ ಒಳ್ಳೆ ಶಾಲೆಯಲ್ಲಿ ಕೊಡಲೇಬೇಕು, ಫಲಿತಾಂಶ ಕೊಡೋಣ ಅಂಥೇಳಿ ಅವ್ರ ಜೊತೆ ಟೈಅಪ್ ಮಾಡಿಕೊಂಡ್ವಿ. ಅದೇ ನಿಟ್ಟಿನಲ್ಲಿ 2 ವರ್ಷಗಳ ಹಿಂದೆ ಇದೇ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಒಂದು 130 ಮಕ್ಕಳಿಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಇಲ್ಲಿ ಮಾಡಬೇಕಾದಾಗ ಹೊಸದಾಗಿ ನಾವು ಇಲ್ಲೆಲ್ಲ ಅಕಾಮಿಡೇಷನ್ ಎಲ್ಲ ಅವ್ರಿಗೆ ಮಾಡಿಕೊಡ್ತೀವಿ ಅಂತೇಳಿ 2 ವರ್ಷ ಮಾಡಿಕೊಟ್ವಿ. ಒಳ್ಳೆ ಲ್ಯಾಬ್ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಬಸ್ಸುಗಳ ವ್ಯವಸ್ಥೆ ಆಗ್ಬೋದು. ಚಿಂತಾಮಣಿ ಬರಲಿಕ್ಕೆ ಹೊಸ ಬಸ್ಸುಗಳು ನಾವು ಬೇರೆ ಆರ್ಥಿಕವಾಗಿ ಬ್ಯಾಂಕಿಂದ ಲೋನ್ ತೊಗೊಂಡು ಬಸ್ಸುಗಳು ತೊಗೊಂಡ್ವಿ. ಮತ್ತು ಒಳ್ಳೆ ಹಾಸ್ಟೆಲ್ ಬೇಕು ಅಂತೇಳಿ ಬೇರೆ ಬೇರೆ ಕಡೆಯಿಂದ ಬಂದಾಗ ಒಳ್ಳೆ ಸುಂದರವಾದ ಹಾಸ್ಟೆಲನ್ನು ನಮ್ಮ ಸೆಕ್ರೆಟರಿಗಳವರು ಮನೆ ಹತ್ರ ಒಂದು 3 ಎಕರೆ ಜಾಗದಲ್ಲಿ ಒಳ್ಳೆ ಸುಂದರವಾದ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಒಳ್ಳೆ ಗುಣಮಟ್ಟದ ವಾತಾವರಣ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲೊಂದು ಹಾಸ್ಟೆಲ್ ಮಾಡಿದ್ದೀವಿ. ಇವತ್ತು ಬೇರೆ ಬೇರೆ ಕಡೆಯಿಂದ ಸುಮಾರು 150-200 ಜನ ಮಕ್ಕಳು ಒಳ್ಳೆ ಅಲ್ಲಿ ಜಾಗ ಕೊಟ್ಟಿದ್ದೀವಿ. ಒಳ್ಳೆ ರುಚಿಕದ ಊಟ ಕೂಡ ಅಲ್ಲಿ ಸಿಗ್ತಾಯಿದೆ. ಇವತ್ತು ಬಂದಂಥ ಪೋಷಕರು ಆ ಒಂದು ಹಾಸ್ಟೆಲ್ ವಾತಾವರಣ ನೋಡಿ ಇಲ್ಲೇ ಓದಿಸೋಣ, ಚೆನ್ನಾಗಿದೆ ಅನ್ನೋ ಈ ಭಾವನೆ ಅವ್ರಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ಸುಮಾರು ಫಸ್ಟ್ ಪಿ ಯುಯಿಂದನೇ ನಾವು ಒಂದು ಟಾರ್ಗೆಟ್ ತೊಗೊಂಡ್ವಿ. ಸೆಕೆಂಡ್ PUCನಲ್ಲಿ ರಾಜ್ಯ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಕೊಡಬೇಕು ಅನ್ನೋ ಟಾರ್ಗೆಟಲ್ಲಿ ನಮ್ಮ ಗೋಪಿನಾಥ್ ಸರ್ ಹತ್ರ ಹರಿ ಹತ್ರ ಮಾತಾಡಿದಾಗ ಇಲ್ಲ, ನಾವು ರಾಜ್ಯ ಮಟ್ಟಕ್ಕೆ ನಾವು ಫೈಟ್ ಕೊಡೋಣ, ಒಳ್ಳೆ ರಿಸಲ್ಟ್ ಕೊಡಬೇಕು. ಸುಮಾರು ನಾವು ಇಲ್ಲಿ ಒಂದು ಬೂರ್ಮಾಕ್ನಳ್ಳಿ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ ಹೇಳಿದರು, ಒಳ್ಳೆ ನಿಮಗೆ 15-16 ಸೀಟ್ ಕೊಡ್ತೀವಿ ಮೆಡಿಕಲ್ ಸೀಟ್ಗಳು ಅನ್ನೋ ಮಾತು ಅವತ್ತು ಕೊಟ್ಟಿದ್ದು ನಾವು. ಆದರೆ ಇವತ್ತು ಅವರು ಎಫೆಕ್ಟ್ ಚೆನ್ನಾಗಿ ಹಾಕಿದ್ರು. ಆದರೂ ಕೂಡ ಇವತ್ತು ಈ ನೀಟ್ ಪೇಪರ್ ಇಷ್ಟು ವರ್ಷಗಳಿಗಿಂತ ಈ ಸಾರಿ ತುಂಬ ಟಫ್ ಆಗಿದ್ದರೂ ಕೂಡ ಇವತ್ತು 10 ಮೆಡಿಕಲ್ ಸೀಟ್ಗಳು ನಾವು ತೊಗೊಂಡಿದ್ದೀವಿ. ನಮಗೆಲ್ಲ ಸಂತೋಷ ಆಗ್ತಾಯಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಇಲ್ಲಿ ಒಳ್ಳೆಯ ವಾತಾವರಣ ನಾವು ಕೊಟ್ಟಿದ್ದೀವಿ. ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ಬೆಳಗ್ಗೆ 7-7:30 ಇವತ್ತು ತಗೊಂಬಿಟ್ರೆ ಕ್ಯಾಂಪಸ್ ಒಳಗಡೆ ಸಂಜೆ 7 ಗಂಟೆವರೆಗೂ ನಿರಂತರವಾಗಿ ಆ ಮಕ್ಕಳಿಗೆ ಬೋಧನೆ ಮಾಡಿಕೊಂಡು ಆ ಮಕ್ಕಳೇ ಹಿಂದೆಯೇ 3 ಜನ ಫ್ಯಾಕಲ್ಟಿ ಇದ್ದಾರೆ. ಈಗ ಒಂದೊಂದು ಸಬ್ಜೆಕ್ಟಿಗೆ ಸೀನಿಯರ್ ಇದ್ದಾರೆ, ಜೂನಿಯರ್, ಅದರ 3 ಜನ ಒಂದೊಂದು ಸಬ್ಜೆಕ್ಟಿಗೆ ತೊಗೊಂಡಿದ್ದಾರೆ. ಯಾವುದೇ ಒಂದು ಅವರಿಗೆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದ ವಿಚಾರ ಇದ್ದರೆ ಅವತ್ತೇ ಅವರು ಅಲ್ಲಿ ಅವ್ರ ತಿಳುವಳಿಕೆ ಹೇಳ್ತಾರೆ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಆ ಮಕ್ಕಳು ಹಿಂದೆ ಇವತ್ತು ಬಿದ್ದು ಅವ್ರಿಗೆ ಏನು ಬೇಕು ಆ ಟೈಮ್ಗೆ ಕೊಟ್ಟಿದ್ದಕ್ಕೆ ನಮಗೆ ಇವತ್ತು ಈ ಫಲಿತಾಂಶ ಅಂತ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಒಳ್ಳೆ ನಮಗೆ ಅಡ್ಮಿಷನ್ಸು ಆಗಿದೆ. ಒಳ್ಳೊಳ್ಳೆ ಇವತ್ತು ಟಾಪರ್ಸ್ ಎಲ್ಲನೂ ಇವತ್ತು ನಮ್ಮ ಕಾಲೇಜಲ್ಲಿ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಏನು ಇದು ನಾವು 10 ಸೀಟ್ ಕೊಟ್ಟಿದ್ದೇವೆ, ಅದನ್ನು ಖಂಡಿತ ಹೇಳ್ತಾ ಇದ್ದೀವಿ. 20-25 ಮೆಡಿಕಲ್ ಸೀಟ್ ತರೋದಕ್ಕೆ ನಾವು ಅದರ ಚರ್ಚೆ ಮಾಡಿದ್ದೀವಿ. ಬೋರ್ಡ್ ಎಕ್ಸಾಮ್ ಆಗ್ಬೋದು, CET ಆಗ್ಬೋದು, ನೀಟ್ ಆಗ್ಬೋದು, ಕಾಮೆಡ್ ಆಗ್ಬೋದು, JEE ಆಗ್ಬೋದು. ಇವತ್ತು ನಿಜವಾಗ್ಲೂ ಈಗ NITನಲ್ಲಿ ಒಂದು ಮಗು ಜಾಯ್ನ್ ಆಗಿದೆ ಧಾರವಾಡದಲ್ಲಿ. ಗೋವಾದಾಗ ಸಿಕ್ಕಿದ್ದು, ಧಾರವಾಡ ಸಿಕ್ಕಿದೆ. ಆ ಕಾಮೆಡ್ ಕಲ್ಯಾಣ ಸಿಕ್ಕಿದ್ದಾಗೆಲ್ಲ ಬಡತನ ಮಕ್ಕಳು, ಶ್ರೀಮಂತರಲ್ಲ. ಸೂರತ್ತಲ್ಲಿ ಹೋಗಿದೆ. ಇವತ್ತು ಬಡತನದಲ್ಲಿ ಓದಿದ್ರ ಮಕ್ಕಳಿಗೆ ಇಂಥ ಅವಕಾಶನ ಕಲ್ಪಿಸಿದ್ರು ಅಂದರೆ ನಮ್ಗೆ ಹೆಮ್ಮೆ ಇದೆ. ಇವತ್ತು ಶ್ರೀಮಂತರು ಇವತ್ತು ದುಡ್ಡಿರ್ತಕ್ಕಂಥವರು ಎಲ್ಲೋ ದುಡ್ಡು ಕೊಟ್ಟರು, ಅದು ಬೇರೆ ಕತೆ. ಇವತ್ತು ಗ್ರಾಮೀಣ ಮಟ್ಟದಲ್ಲಿ ರೈತಾಪಿ ವರ್ಗಕ್ಕೆ ಇವತ್ತು ಒಳ್ಳೆಯ ವಾತಾವರಣ ಕಲ್ಪಿಸಿ ಅವರಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟು
ರಾಜ್ಯ ಮಟ್ಟಿಗೆ ಕಾಂಪಿಟೇಷನ್ ಕೊಡೋದು ಬಿಟ್ಟರೆ ನಮಗೆ ಇಲ್ಲಿ ಬೇರೆ ಕಾನ್ಸೆಪ್ಟ್ಸ್ ಇಲ್ಲ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಕಾಲೇಜನ್ನು ಇನ್ನೂ ಉತ್ತುಂಗಕ್ಕೆ ತಗೊಂಡೋಗೋದಕ್ಕೆ ನಾವೆಲ್ಲ ಶ್ರಮ ಬೀಳ್ತೀವಿ. ಯಾವುದೇ ಒಂದು ಇವತ್ತು ಪೋಷಕರು ಅಷ್ಟೇ, ಹಲವಾರು ಪೋಷಕರು ಇವತ್ತು ಹಲವಾರು ಶಿಡ್ಲಘಟ್ಟ ಆಗ್ಬೋದು, ಜಮ್ಮುಕೋಟೆ ಕ್ರಾಸೆ ಆಗ್ಬೋದು, ಶ್ರೀನಿವಾಸಪುರ ಆಗ್ಬೋದು, ಬೇರೆ ಬೇರೆ ಕಡೆಯಿಂದ ಸಿಂಧನೂರು, ಗುಲ್ಬರ್ಗ, ಬೀದರು ಈ ಕಡೆಯಿಂದ ಇವತ್ತು ಹಾಸ್ಟೆಲ್ಗೆಲ್ಲ ಅಡ್ಮಿಷನ್ ಆಗಿದೆ. ಅಷ್ಟು ದೂರದಿಂದ ಇಲ್ಲಿ ಬಂದು ಅವರು ಇಲ್ಲಿ ಎಜುಕೇಷನ್ ತೊಗೋಬೇಕು ಅಂದಾಗ ಅದಕ್ಕೆ ನಾವು ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮನಸ ವಾಚ ನಾವಿಲ್ಲಿ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದ ಫಲಿತಾಂಶಕ್ಕೆ ಶ್ರಮ ಪಡ್ತೀವಿ ಅಂಥೇಳಿ ತಿಳ್ಸೋಕ್ಕೆ ಇಷ್ಟಪಡ್ತೀವಿ. ರಿಸಲ್ಟು ಈಗ ದಸ್ತಗಿರಿ ಅವರು ಈಗ ಟಾಪರ್ಸು 523 ಬಂದಿದೆ ಅವ್ರದ್ದು. ಅವ್ರಿಗೂ ಮೆಡಿಕಲ್ ಶೀಟು ಕನ್ಫರ್ಮಾಗಿ ಸಿಗುತ್ತೆ, ತೊಂದರೆ ಇಲ್ಲ. ಎಸ್ ದಸ್ತಗಿರಿ. ನಿಶಾ ಇವ್ರದ್ದು 506 ಬಂದಿದೆ, ಇವ್ರದ್ದು ಫ್ರೀ ಸೀಟಲ್ಲೇ ಸಿಗುತ್ತೆ, ತೊಂದರೆ ಇಲ್ಲ. ಆಮೇಲೆ ನಾಗರತ್ನ ಇವ್ರದ್ದು 501 ಬಂದಿದೆ, ಇವ್ರದ್ದು ಫ್ರೀ ಸೀಟಲ್ಲೇ ಸಿಗುತ್ತೆ ಗೌರ್ಮೆಂಟ್ ಕೋಟಾನಲ್ಲೇ. ಪ್ರೀತಮ್ ಡಿ ಇವ್ರದ್ದು 479 ಬಂದಿದೆ, ಇವ್ರದ್ದು ಸಹ ಗೌರ್ಮೆಂಟ್ ಕೋಟಾನಲ್ಲೇ ಸಿಗುತ್ತೆ. ದರ್ಶನ್ ಡಿ 472 ಇವ್ರದ್ದು ಸಹ ಆಗುತ್ತೆ, ಇದೇ ಸ್ಕೂಲಲ್ಲೇ ಓದಿದ್ದು. ಆಮೇಲೆ ವಿಘ್ನೇಶ್ SM ನಮ್ಮ ಡೈರೆಕ್ಟ್ರ್ ಮಂಜುನಾಥ್ ಅಂತೇಳಿ ಅವ್ರ ಮಗನೇ, ಅವರು ಅಷ್ಟೇ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮನ್ನು ಇದು ಮಾಡಿದ್ರು. ಇಲ್ಲ ಖಂಡಿತ ನ್ಯಾಯ ಸಿಗಿಸ್ತೀನಿ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಆ ಮಾತು ಪ್ರಕಾರ ವಿಘ್ನೇಶ್ ಅನ್ನೋ ಹುಡುಗ ನಮ್ಮ ಶಾಲೆಯಲ್ಲೇ ಅವನು ಟಾಪರ್ ಆಗಿದ್ದ, ಅವನು ಮೆಡಿಕಲ್ ಶೀಟ್ ತೊಗೊಂಡಿದ್ದಾನೆ. ಅದೇ ರೀತಿ ನಿತೀಶ್ ಕುಮಾರ್ ಜಿ ಅವನು 438 ಬಂದಿದೆ, ಅವನಿಗೂ ಸಹ ಇಲ್ಲೇ ಸೀಟ್ ಸಿಗಿದೆ. ಸದಿಯಾ ಅಬ್ದುಲ್ ಇವ್ರದ್ದು 429 ಬಂದಿದೆ. ಸೈಯದ್ ಕಾಸಿಫ್ ಅಫ್ಸರ್ 423 ಬಂದಿದೆ. ಆಮೇಲೆ ಸೌಭಾಗ್ಯ ವೆಂಕಟೇಶ್ 412 ಬಂದಿದೆ. ಇದು ಮಾಡಿದ್ದೀವಿ. ಇವತ್ತು ನಿಜವಾಗ್ಲೂ ನಾವು ಇನ್ನೂ ಬರಬೇಕು ಅಂತಿತ್ತು. ನಾವು ಸಾರ್ ಹೇಳೋರು ನಮಗೆ ಫ್ಯಾನ್ಸಿ ನಂಬರ್ ಕೊಡ್ತೀನಿ ಅಂತ ಹೇಳಿದರು. ನಮ್ಗೆ ಆ್ಯಕ್ಚುಲಿ ಫ್ಯಾನ್ಸಿ ನಂಬರ್ ಅಂದರೆ 550, 570, 600 ಮಧ್ಯೆ ಇರೋ ಫ್ಯಾನ್ಸಿ ನಂಬರ್ಗೆ ನಾವು ಆಸೆ ಪಟ್ಟಿದ್ವಿ. ಖಂಡಿತ ನೆಕ್ಸ್ಟ್ ಇಯರ್ ನಮ್ಮ ಗೋಪಿನಾಥ್ ಸರು ನಂಗೆ ತಂದು ಕೊಡ್ತಾರೆ ಅಂತೇಳಿ ನಿಮ್ಮ ಮುಂದೆ ಅವ್ರನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅರಿವರ ಖಂಡಿತ ಫ್ಯಾನ್ಸಿ ನಂಬರ್ ಬೇಕು ನನಗೆ. ರಾಜ್ಯ ಮಟ್ಟಕ್ಕೆ ನಮ್ಮ ಕಾಂಪಿಟೇಷನ್, ನಮ್ಮ ಆಸೆ. ನಮ್ಮ 25 ವರ್ಷ ಈ ಸರ್ವಿಸ್ ಮಾಡಿದ್ದೀವಲ್ಲ, ನಮ್ಮ ಆಸೆ ಇದೆ, ಇನ್ನೇನು ಆಸೆ ಇಲ್ಲ ನಮಗೆ. ರಾಜ್ಯ ಮಟ್ಟಕ್ಕೆ ಕೊಡಬೇಕು, ಇಲ್ಲಿರ್ತಕ್ಕಂಥ ಮಕ್ಕಳು ಬೆಂಗಳೂರಿಗೆ ಹೋಗೋದು ಬೇಡ, ಇಲ್ಲೇ ತಗೊಳ್ಳಿ ಅನ್ನೋದು ಬಿಟ್ಟರೆ ನಮಗೆ ಇನ್ನೇನು ಆಸೆ ಇಲ್ಲ. ಬೆಂಗಳೂರಲ್ಲ ಮಂಗಳೂರಿಗೆ ಹೋಗೋದು. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ನಮ್ಮ ಮ್ಯಾನೇಜ್ಮೆಂಟಲ್ಲೆಲ್ಲ ಸೇರಿ ಇವತ್ತಿದ್ದು ನಾವೊಬ್ಬರೇ ಅಲ್ಲ, ಅವರೆಲ್ಲ ನಮ್ಮ ಜೊತೆ ಇದ್ಕೊಂಡು ಇವತ್ತು ದುಡಿದಿದ್ದೀವಿ. ಅದಕ್ಕೆ ದೇವರು ಒಳ್ಳೆಯ ಗುಣಮಟ್ಟದ ಫಲಿತಾಂಶ ಸಿಕ್ಕಿದೆ. ಇನ್ನೂ ಹೆಚ್ಚಿಗೆ ಶ್ರಮ ಪಡ್ತೀವಿ ಅಂತೇಳಿ ತಿಳಿಸಿ. ಸಿದ್ಧ ಅರ್ಬಲ್ ಕೇರ್, ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 9363203259ಕ್ಕೆ ಸಂಪರ್ಕಿಸಬಹುದು.